ಸೊ ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವಾಯ್ಸ್ ಎಕ್ಸ್ಪ್ಲನೇಷನ್ ವಿಡಿಯೋ. ಎಲ್ಲ ಎಡಿಟಿಂಗ್ ವಿಡಿಯೋಗಳ ತರ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿಲ್ಲ ಗೈಸ್, ಎಲ್ಲ ಸಪರೇಟ್ ಕೊಟ್ಟಿದ್ದು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೈಸ್, ಅವಾಗಲೇ ನಿಮಗೆ ಗೊತ್ತಾಗೋದು ಈ ವಿಡಿಯೋ ಎಡಿಟಿಂಗ್ ನ ಹೇಗೆ ಮಾಡ್ಕೊಳ್ಬೇಕು ಅಂತ. ಹಾಗೆ ಇವಾಗಲೇ ನೀವು ವಿಡಿಯೋಗೆ ಲೈಕ್ ಮಾಡಿ ಗೈಸ್, ಆಮೇಲೆ ಮರ್ತೋಗ್ಬೋದು. तो चलिए शुरू करते हैं ಗೈಸ್. ಫಸ್ಟ್ ನೀವು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡ್ಕೊಳ್ಳಿ. ಕಾಮೆಂಟ್ ಮಾಡ್ತಾರಲ್ವಾ ಮಾಮೂಲಿಯಾಗಿ, ಅದು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಶೇಕ್ ಎಫೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಕ್ರೋಮ್ಗೆ ಹೋಗುತ್ತೆ. ಕ್ರೋಮಿಂದ ಅಲರ್ಟ್ ಮೋಷನ್ ಕನೆಕ್ಟ್ ಆಗುತ್ತೆ ಗೈಸ್. ನೋಡಿ ಗೈಸ್, ಈ ರೀತಿ ಅಲರ್ಟ್ ಮೋಷನ್ ಓಪನ್ ಆಯಿತು. ಇವಾಗ ಲೋಡ್ ಆಗ್ತಿದೆ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಅದಕ್ಕೋಸ್ಕರ ಈ ರೀತಿ ಆಗ್ತಿದೆ ಅಷ್ಟೇ. ಎಷ್ಟು ಇಂಪೋರ್ಟ್ ಕೊಟ್ಕೊಳ್ಳಿ ಗೈಸ್. ಎಷ್ಟು ಮತ್ತೊಮ್ಮೆ ಲೋಡ್ ಆಗಿ ಬರುತ್ತೆ ಇಷ್ಟ ಗೈಸ್. ಇವಾಗ ಇದು ಶೇಕ್ ಎಫೆಕ್ಟ್ ಇನ್ಪುಟ್ ಆಯಿತು. ನೆಕ್ಸ್ಟ್ ಇವಾಗ ಮತ್ತೆ ಯೂಟ್ಯೂಬ್ಗೆ ಬನ್ನಿ ಗೈಸ್. ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಬೀಟ್ ಮಾರ್ಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಬಂತು ಗೈಸ್. ನೆಕ್ಸ್ಟ್ ನೀವು ಮತ್ತೆ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾರೋ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಯಾರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಆಲ್ ಲೇಯರ್ ಕೊಟ್ಕೊಳ್ಳಿ. ಎಲ್ಲ ಲೇಯರ್ಗಳು ಈ ರೀತಿ ಸೆಲೆಕ್ಟ್ ಆಗ್ತವೆ. ನೆಕ್ಸ್ಟ್ ಇಲ್ಲಿ ಕಾಪಿ ಫೈಲ್ ಲೇಯರ್ಸ್ ಅಂತಿದೆಯಲ್ಲ ಗೈಸ್, ಇಲ್ಲಿ ಕಾಪಿ ಲೇಯರ್ಸ್ ಅಂತ ಕೊಟ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ ಗೈಸ್. ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡ್ಮೇಲೆ ಗೈಸ್, ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ಗೈಸ್, ಇಲ್ಲೊಂದು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಈ ರೀತಿ ಈ ಗ್ಯಾಪ್ದು ಲಾಸ್ಟ್ ಬೀಟ್ ಇದೆಯಲ್ಲ ಗೈಸ್, ಇಲ್ಲಿಗೆ ನಿಲ್ಲಿಸ್ಕೊಂಡು ಮತ್ತೆ ಯಾರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಇಲ್ಲಿ ಪೇಸ್ಟ್ ಲೇಯರ್ ಕೊಟ್ಕೊಳ್ಳಿ ಗೈಸ್. ಪೇಸ್ಟ್ ಲೇಯರ್ ಕೊಟ್ಟ ನಂತರ ನೆಕ್ಸ್ಟ್ ಇಲ್ಲಿ ಬಾಯ್ಸ್ ಫೋಟೋ ಬರುತ್ತೆ ನೋಡಿ ಗೈಸ್, ಇಲ್ಲಿ ಹುಡುಗನ ಫೋಟೋ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಾಪಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಈ ರೀತಿ ನೀವು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಈಗ ನೀವು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಇಲ್ಲಿ ಈ ಹುಡುಗನ ಫೋಟೋ ಬಂತು, ಅಲ್ಲೂ ಆ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಆ ರೀತಿ ಕಲರ್ ಫಿಲ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಈ ರೀತಿ ಇಲ್ಲಿ ನೀವು ಫೋಟೋ ಹಾಕೊಳ್ಳಿ. ಮತ್ತು ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ಗೈಸ್. ನೀವು ಫೋಟೋ ಐತೆ ಅಂತಂದರೆ ನಿಮ್ಮ ಹತ್ರ ಬೇಜಾನು 2 ಹಾಕೊಳ್ಳಿ. ನೆಕ್ಸ್ಟ್ ಅಷ್ಟೇ ಗೈಸ್, ಇಷ್ಟೇ ಬೇಕಾಗಿರೋದು. ನೆಕ್ಸ್ಟ್ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಒಂದು ಬ್ಲ್ಯಾಕ್ ಲೇಯರ್ ಬರುತ್ತೆ ಗೈಸ್. ಇಲ್ಲಿ ಫೋಟೋ ಬದಲು ಒಂದು ಬ್ಲ್ಯಾಕ್ ಲೇಯರ್ ಕೊಟ್ಟಿದ್ದೀನಿ, ಅದಕ್ಕೆ ಇವಾಗ ಫೋಟೋ ಹಾಕಬೇಕು ನೋಡಿ ಗೈಸ್. ಇಲ್ಲಿದೆ ಈ ಬ್ಲ್ಯಾಕ್ ಲೇಯರು, ಇಲ್ಲಿ ಒಂದು ಫೋಟೋ ಬರಬೇಕು. ಈ ಫೋಟೋನ ಕಾಮೆಂಟ್ ಸೆಕ್ಷನಲ್ಲಿ ಇದೆ ಗೈಸ್. ಮತ್ತು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ, ಫೋಟೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ನೋಡಿ ಗೈಸ್, ಆವಾಗ ಇಲ್ಲಿ ಫೋಟೋ ಡೌನ್ಲೋಡ್ ಆಗ್ತಿದೆ, ಮೇಲೆ ಕಾಣಿಸ್ತಿದೆಯಲ್ಲ ನಿಮಗೆ, ಡೌನ್ಲೋಡ್ ಆಗ್ತಿದೆ. ನೆಕ್ಸ್ಟ್ ಡೌನ್ಲೋಡ್ ಆಯಿತು ಗೈಸ್. ಇವಾಗ ಓಪನ್ ನೋಡಿ ಗೈಸ್, ಓಪನ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಆಗಿದೆ. ನೆಕ್ಸ್ಟ್ ಮತ್ತೆ ಅಲರ್ಟ್ ಮೋಷನ್ಗೆ ಬನ್ನಿ. ಅಲರ್ಟ್ ಮೋಷನ್ಗೆ ಬಂದ ಮೇಲೆ ನೋಡಿ ಗೈಸ್, ಈ ಬ್ಲ್ಯಾಕ್ ಲೇಯರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಈ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಫೋಟೋ ಆ್ಯಡ್ ಮಾಡೋಲ್ಲ ಗೈಸ್, ಸೇಮ್ ಹಂಗೇನೆ. ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಮೇಲೆ ಕೊಟ್ಕೊಳ್ಳಿ. ಇಷ್ಟೇ ಗೈಸ್, ಮುಗೀತು ಎಡಿಟೇ, ಸಿಂಪಲಾಗಿ ಮುಗಿದೈತೆ ಗೈಸ್. ಇಷ್ಟೇ. ಇದಾದಮೇಲೆ ಈ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಇಲ್ಲಿ ಯಾವ ಕ್ವಾಲಿಟಿಯಲ್ಲಿ ನಿಮ್ಮ ಫೋನ್ ಸಪೋರ್ಟ್ ಮಾಡುತ್ತೆ ಆ ಕ್ವಾಲಿಟಿ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಕೊಟ್ಕೊಳ್ಳಿ ಗೈಸ್.